ಇರಾನ್ ಮೇಲೆ ದಾಳಿಗೆ ಪಾಕ್ ವಾಯು ಪ್ರದೇಶವನ್ನ ಬಳಕೆ ಮಾಡಲಾಗ್ತಾ ಇದೆ. ಅಮೆರಿಕ, ಇಸ್ರೇಲ್ನಿಂದ ಪಾಕ್ ವಾಯು ಪ್ರದೇಶ ಬಳಕೆಯಾಗ್ತಾ ಇದೆ. ಇರಾನ್ ಸೇನೆಯ ಹಿರಿಯ ಕಮಾಂಡರ್ನಿಂದ ಆರೋಪ ಮಾಡಿದ್ದಾರೆ. ಪಾಕ್ ಇದರ ಬೆಲೆಯನ್ನ ತರಬೇಕಾಗುತ್ತದೆ. ಇರಾನ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಪಾಕಿಸ್ತಾನ ನಮ್ಮ ಕ್ಷಿಪಣಿಗಳಿಂದ ಬಚಾವಾಗೋಕೆ ಸಾಧ್ಯವೇ ಇಲ್ಲ. ಪಾಕಿಸ್ತಾನ ನಮ್ಮ ಕ್ಷಿಪಣಿಗಳಿಂದ ಬಚಾವಾಗಲು ಯಾವುದೇ ಕ್ಷಣಕ್ಕೂ ಸಾಧ್ಯವಾಗಿಲ್ಲ. ಇದು ನಿಮಗೆ ಕೊನೆಯ ಎಚ್ಚರಿಕೆ ಗಂಟೆ ಅಂತ ಇರಾನ್ನ ಸೇನಾಧಿಕಾರಿಗಳು ಮಾತನಾಡಿದ್ದಾರೆ. ಆರೋಪ ಕೂಡ ಮಾಡ್ತಾ ಇದ್ದಾರೆ. ಇರಾನ್ ಮೇಲೆ ದಾಳಿಗೆ ಪಾಕ್ ವಾಯು ಪ್ರದೇಶವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅಮೆರಿಕ, ಇಸ್ರೇಲ್ನಿಂದ ಪಾಕ್ ವಾಯು ಪ್ರದೇಶ ಬಳಕೆಯಾಗ್ತಾ ಇದೆ. ಇರಾನ್ ಸೇನೆಯ ಹಿರಿಯ ಕಮಾಂಡರ್ನಿಂದ ಆರೋಪ ಮಾಡಲಾಗಿದೆ. ಪಾಕ್ ಇದರ ಬೆಲೆಯನ್ನ ಮುಂದಿನ ದಿನಗಳಲ್ಲಿ ತೆರಲೇಬೇಕಾಗುತ್ತದೆ. ಹೀಗಂತ ಇರಾನ್ನ ಹಿರಿಯ ಸೇನಾ ಕಮಾಂಡರ್ ಆರೋಪ ಮಾಡಿದ್ದಾರೆ. ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಎಂಬಂತೆ ಪಾಕ್ ತನ್ನ ಸೇನಾ ನೆಲೆಯನ್ನ ಬೇರೆಯವರಿಗೆ ಬಿಟ್ಟುಕೊಟ್ಟು ನಮ್ಮ ಮೇಲೆ ಇಂಡೈರೆಕ್ಟ್ ಆಗಿ ಅತಿಕ್ರಮಣ ಮಾಡಿಸಲಿಕ್ಕೆ ಮಾಡ್ತಾ ಇದೆ ಅಂತಕ್ಕಂತಹ ಬಲವಾದ ಗುರುತರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಇರಾನ್ನ ಹಿರಿಯ ಸೇನಾ ಕಮಾಂಡರ್ ಮುಂದಿನ ದಿನಗಳಲ್ಲಿ ಇರಾನ್ ಮೇಲೆ ದಾಳಿಗೆ ಪಾಕ್ ವಾಯು ಪ್ರದೇಶವನ್ನ ಬಳಕೆ ಮಾಡಲಾಗ್ತಾ ಇದೆ. ಅಮೆರಿಕ, ಇಸ್ರೇಲ್ನಿಂದ ಪಾಕ್ ವಾಯು ಪ್ರದೇಶ ಬಳಕೆಯಾಗ್ತಾ ಇದೆ. ಇರಾನ್ ಸೇನೆಯ ಹಿರಿಯ ಕಮಾಂಡರ್ನಿಂದ ಆರೋಪ ಮಾಡಿದ್ದಾರೆ. ಪಾಕ್ ಇದರ ಬೆಲೆಯನ್ನ ತರಬೇಕಾಗುತ್ತದೆ. ಇರಾನ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಪಾಕಿಸ್ತಾನ ನಮ್ಮ ಕ್ಷಿಪಣಿಗಳಿಂದ ಬಚಾವಾಗೋಕೆ ಸಾಧ್ಯವೇ ಇಲ್ಲ. ಪಾಕಿಸ್ತಾನ ನಮ್ಮ ಕ್ಷಿಪಣಿಗಳಿಂದ ಬಚಾವಾಗಲು ಯಾವುದೇ ಕ್ಷಣಕ್ಕೂ ಸಾಧ್ಯವಾಗಿಲ್ಲ. ಇದು ನಿಮಗೆ ಕೊನೆಯ ಎಚ್ಚರಿಕೆ ಗಂಟೆ ಅಂತ ಇರಾನ್ನ ಸೇನಾಧಿಕಾರಿಗಳು ಮಾತನಾಡಿದ್ದಾರೆ. ಆರೋಪ ಕೂಡ ಮಾಡ್ತಾ ಇದ್ದಾರೆ. ಇರಾನ್ ಮೇಲೆ ದಾಳಿಗೆ ಪಾಕ್ ವಾಯು ಪ್ರದೇಶವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅಮೆರಿಕ, ಇಸ್ರೇಲ್ನಿಂದ ಪಾಕ್ ವಾಯು ಪ್ರದೇಶ ಬಳಕೆಯಾಗ್ತಾ ಇದೆ. ಇರಾನ್ ಸೇನೆಯ ಹಿರಿಯ ಕಮಾಂಡರ್ನಿಂದ ಆರೋಪ ಮಾಡಲಾಗಿದೆ. ಪಾಕ್ ಇದರ ಬೆಲೆಯನ್ನ ಮುಂದಿನ ದಿನಗಳಲ್ಲಿ ತೆರಲೇಬೇಕಾಗುತ್ತದೆ. ಹೀಗಂತ ಇರಾನ್ನ ಹಿರಿಯ ಸೇನಾ ಕಮಾಂಡರ್ ಆರೋಪ ಮಾಡಿದ್ದಾರೆ. ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಎಂಬಂತೆ ಪಾಕ್ ತನ್ನ ಸೇನಾ ನೆಲೆಯನ್ನ ಬೇರೆಯವರಿಗೆ ಬಿಟ್ಟುಕೊಟ್ಟು ನಮ್ಮ ಮೇಲೆ ಇಂಡೈರೆಕ್ಟ್ ಆಗಿ ಅತಿಕ್ರಮಣ ಮಾಡಿಸಲಿಕ್ಕೆ ಮಾಡ್ತಾ ಇದೆ ಅಂತಕ್ಕಂತಹ ಬಲವಾದ ಗುರುತರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಇರಾನ್ನ ಹಿರಿಯ ಸೇನಾ ಕಮಾಂಡರ್ ಮುಂದಿನ ದಿನಗಳಲ್ಲಿ ಇರಾನ್ ಮೇಲೆ ದಾಳಿಗೆ ಪಾಕ್ ವಾಯು ಪ್ರದೇಶವನ್ನ ಬಳಕೆ ಮಾಡಲಾಗ್ತಾ ಇದೆ. ಅಮೆರಿಕ, ಇಸ್ರೇಲ್ನಿಂದ ಪಾಕ್ ವಾಯು ಪ್ರದೇಶ ಬಳಕೆಯಾಗ್ತಾ ಇದೆ. ಇರಾನ್ ಸೇನೆಯ ಹಿರಿಯ ಕಮಾಂಡರ್ನಿಂದ ಆರೋಪ ಮಾಡಿದ್ದಾರೆ. ಪಾಕ್ ಇದರ ಬೆಲೆಯನ್ನ ತರಬೇಕಾಗುತ್ತದೆ. ಇರಾನ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಪಾಕಿಸ್ತಾನ ನಮ್ಮ ಕ್ಷಿಪಣಿಗಳಿಂದ ಬಚಾವಾಗೋಕೆ ಸಾಧ್ಯವೇ ಇಲ್ಲ. ಪಾಕಿಸ್ತಾನ ನಮ್ಮ ಕ್ಷಿಪಣಿಗಳಿಂದ ಬಚಾವಾಗಲು ಯಾವುದೇ ಕ್ಷಣಕ್ಕೂ ಸಾಧ್ಯವಾಗಿಲ್ಲ. ಇದು ನಿಮಗೆ ಕೊನೆಯ ಎಚ್ಚರಿಕೆ ಗಂಟೆ ಅಂತ ಇರಾನ್ನ ಸೇನಾಧಿಕಾರಿಗಳು ಮಾತನಾಡಿದ್ದಾರೆ. ಆರೋಪ ಕೂಡ ಮಾಡ್ತಾ ಇದ್ದಾರೆ. ಇರಾನ್ ಮೇಲೆ ದಾಳಿಗೆ ಪಾಕ್ ವಾಯು ಪ್ರದೇಶವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅಮೆರಿಕ, ಇಸ್ರೇಲ್ನಿಂದ ಪಾಕ್ ವಾಯು ಪ್ರದೇಶ ಬಳಕೆಯಾಗ್ತಾ ಇದೆ. ಇರಾನ್ ಸೇನೆಯ ಹಿರಿಯ ಕಮಾಂಡರ್ನಿಂದ ಆರೋಪ ಮಾಡಲಾಗಿದೆ. ಪಾಕ್ ಇದರ ಬೆಲೆಯನ್ನ ಮುಂದಿನ ದಿನಗಳಲ್ಲಿ ತೆರಲೇಬೇಕಾಗುತ್ತದೆ. ಹೀಗಂತ ಇರಾನ್ನ ಹಿರಿಯ ಸೇನಾ ಕಮಾಂಡರ್ ಆರೋಪ ಮಾಡಿದ್ದಾರೆ. ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಎಂಬಂತೆ ಪಾಕ್ ತನ್ನ ಸೇನಾ ನೆಲೆಯನ್ನ ಬೇರೆಯವರಿಗೆ ಬಿಟ್ಟುಕೊಟ್ಟು ನಮ್ಮ ಮೇಲೆ ಇಂಡೈರೆಕ್ಟ್ ಆಗಿ ಅತಿಕ್ರಮಣ ಮಾಡಿಸಲಿಕ್ಕೆ ಮಾಡ್ತಾ ಇದೆ ಅಂತಕ್ಕಂತಹ ಬಲವಾದ ಗುರುತರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಇರಾನ್ನ ಹಿರಿಯ ಸೇನಾ ಕಮಾಂಡರ್ ಮುಂದಿನ ದಿನಗಳಲ್ಲಿ ಇರಾನ್ ಮೇಲೆ ದಾಳಿಗೆ ಪಾಕ್ ವಾಯು ಪ್ರದೇಶವನ್ನ ಬಳಕೆ ಮಾಡಲಾಗ್ತಾ ಇದೆ. ಅಮೆರಿಕ, ಇಸ್ರೇಲ್ನಿಂದ ಪಾಕ್ ವಾಯು ಪ್ರದೇಶ ಬಳಕೆಯಾಗ್ತಾ ಇದೆ. ಇರಾನ್ ಸೇನೆಯ ಹಿರಿಯ ಕಮಾಂಡರ್ನಿಂದ ಆರೋಪ ಮಾಡಿದ್ದಾರೆ. ಪಾಕ್ ಇದರ ಬೆಲೆಯನ್ನ ತರಬೇಕಾಗುತ್ತದೆ. ಇರಾನ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಪಾಕಿಸ್ತಾನ ನಮ್ಮ ಕ್ಷಿಪಣಿಗಳಿಂದ ಬಚಾವಾಗೋಕೆ ಸಾಧ್ಯವೇ ಇಲ್ಲ. ಪಾಕಿಸ್ತಾನ ನಮ್ಮ ಕ್ಷಿಪಣಿಗಳಿಂದ ಬಚಾವಾಗಲು ಯಾವುದೇ ಕ್ಷಣಕ್ಕೂ ಸಾಧ್ಯವಾಗಿಲ್ಲ. ಇದು ನಿಮಗೆ ಕೊನೆಯ ಎಚ್ಚರಿಕೆ ಗಂಟೆ ಅಂತ ಇರಾನ್ನ ಸೇನಾಧಿಕಾರಿಗಳು ಮಾತನಾಡಿದ್ದಾರೆ. ಆರೋಪ ಕೂಡ ಮಾಡ್ತಾ ಇದ್ದಾರೆ. ಇರಾನ್ ಮೇಲೆ ದಾಳಿಗೆ ಪಾಕ್ ವಾಯು ಪ್ರದೇಶವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅಮೆರಿಕ, ಇಸ್ರೇಲ್ನಿಂದ ಪಾಕ್ ವಾಯು ಪ್ರದೇಶ ಬಳಕೆಯಾಗ್ತಾ ಇದೆ. ಇರಾನ್ ಸೇನೆಯ ಹಿರಿಯ ಕಮಾಂಡರ್ನಿಂದ ಆರೋಪ ಮಾಡಲಾಗಿದೆ. ಪಾಕ್ ಇದರ ಬೆಲೆಯನ್ನ ಮುಂದಿನ ದಿನಗಳಲ್ಲಿ ತೆರಲೇಬೇಕಾಗುತ್ತದೆ. ಹೀಗಂತ ಇರಾನ್ನ ಹಿರಿಯ ಸೇನಾ ಕಮಾಂಡರ್ ಆರೋಪ ಮಾಡಿದ್ದಾರೆ. ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಎಂಬಂತೆ ಪಾಕ್ ತನ್ನ ಸೇನಾ ನೆಲೆಯನ್ನ ಬೇರೆಯವರಿಗೆ ಬಿಟ್ಟುಕೊಟ್ಟು ನಮ್ಮ ಮೇಲೆ
ಇಂಡೈರೆಕ್ಟ್ ಆಗಿ ಅತಿಕ್ರಮಣ ಮಾಡಿಸಲಿಕ್ಕೆ ಮಾಡ್ತಾ ಇದೆ ಅಂತಕ್ಕಂತಹ ಬಲವಾದ ಗುರುತರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಇರಾನ್ನ ಹಿರಿಯ ಸೇನಾ ಕಮಾಂಡರ್. ಮುಂದಿನ ದಿನಗಳಲ್ಲಿ ಇರಾನ್ ಮೇಲೆ ದಾಳಿಗೆ ಪಾಕ್ ವಾಯು ಪ್ರದೇಶವನ್ನ ಬಳಕೆ ಮಾಡಲಾಗ್ತಾ ಇದೆ. ಅಮೆರಿಕ, ಇಸ್ರೇಲ್ನಿಂದ ಪಾಕ್ ವಾಯು ಪ್ರದೇಶ ಬಳಕೆಯಾಗ್ತಾ ಇದೆ. ಇರಾನ್ ಸೇನೆಯ ಹಿರಿಯ ಕಮಾಂಡರ್ನಿಂದ ಆರೋಪ ಮಾಡಿದ್ದಾರೆ. ಪಾಕ್ ಇದರ ಬೆಲೆಯನ್ನ ತರಬೇಕಾಗುತ್ತದೆ. ಇರಾನ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಪಾಕಿಸ್ತಾನ ನಮ್ಮ ಕ್ಷಿಪಣಿಗಳಿಂದ ಬಚಾವಾಗೋಕೆ ಸಾಧ್ಯವೇ ಇಲ್ಲ. ಪಾಕಿಸ್ತಾನ ನಮ್ಮ ಕ್ಷಿಪಣಿಗಳಿಂದ ಬಚಾವಾಗಲು ಯಾವುದೇ ಕ್ಷಣಕ್ಕೂ ಸಾಧ್ಯವಾಗಿಲ್ಲ. ಇದು ನಿಮಗೆ ಕೊನೆಯ ಎಚ್ಚರಿಕೆ ಗಂಟೆ ಅಂತ ಇರಾನ್ನ ಸೇನಾಧಿಕಾರಿಗಳು ಮಾತನಾಡಿದ್ದಾರೆ. ಆರೋಪ ಕೂಡ ಮಾಡ್ತಾ ಇದ್ದಾರೆ. ಇರಾನ್ ಮೇಲೆ ದಾಳಿಗೆ ಪಾಕ್ ವಾಯು ಪ್ರದೇಶವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅಮೆರಿಕ, ಇಸ್ರೇಲ್ನಿಂದ ಪಾಕ್ ವಾಯು ಪ್ರದೇಶ ಬಳಕೆಯಾಗ್ತಾ ಇದೆ. ಇರಾನ್ ಸೇನೆಯ ಹಿರಿಯ ಕಮಾಂಡರ್ನಿಂದ ಆರೋಪ ಮಾಡಲಾಗಿದೆ. ಪಾಕ್ ಇದರ ಬೆಲೆಯನ್ನ ಮುಂದಿನ ದಿನಗಳಲ್ಲಿ ತೆರಲೇಬೇಕಾಗುತ್ತದೆ. ಹೀಗಂತ ಇರಾನ್ನ ಹಿರಿಯ ಸೇನಾ ಕಮಾಂಡರ್ ಆರೋಪ ಮಾಡಿದ್ದಾರೆ. ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಎಂಬಂತೆ ಪಾಕ್ ತನ್ನ ಸೇನಾ ನೆಲೆಯನ್ನ ಬೇರೆಯವರಿಗೆ ಬಿಟ್ಟುಕೊಟ್ಟು ನಮ್ಮ ಮೇಲೆ ಇಂಡೈರೆಕ್ಟ್ ಆಗಿ ಅತಿಕ್ರಮಣ ಮಾಡಿಸಲಿಕ್ಕೆ ಮಾಡ್ತಾ ಇದೆ ಅಂತಕ್ಕಂತಹ ಬಲವಾದ ಗುರುತರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಇರಾನ್ನ ಹಿರಿಯ ಸೇನಾ ಕಮಾಂಡರ್. ಮುಂದಿನ ದಿನಗಳಲ್ಲಿ ಇರಾನ್ ಮೇಲೆ ದಾಳಿಗೆ ಪಾಕ್ ವಾಯು ಪ್ರದೇಶವನ್ನ ಬಳಕೆ ಮಾಡಲಾಗ್ತಾ ಇದೆ. ಅಮೆರಿಕ, ಇಸ್ರೇಲ್ನಿಂದ ಪಾಕ್ ವಾಯು ಪ್ರದೇಶ ಬಳಕೆಯಾಗ್ತಾ ಇದೆ. ಇರಾನ್ ಸೇನೆಯ ಹಿರಿಯ ಕಮಾಂಡರ್ನಿಂದ ಆರೋಪ ಮಾಡಿದ್ದಾರೆ. ಪಾಕ್ ಇದರ ಬೆಲೆಯನ್ನ ತರಬೇಕಾಗುತ್ತದೆ. ಇರಾನ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಪಾಕಿಸ್ತಾನ ನಮ್ಮ ಕ್ಷಿಪಣಿಗಳಿಂದ ಬಚಾವಾಗೋಕೆ ಸಾಧ್ಯವೇ ಇಲ್ಲ. ಪಾಕಿಸ್ತಾನ ನಮ್ಮ ಕ್ಷಿಪಣಿಗಳಿಂದ ಬಚಾವಾಗಲು ಯಾವುದೇ ಕ್ಷಣಕ್ಕೂ ಸಾಧ್ಯವಾಗಿಲ್ಲ. ಇದು ನಿಮಗೆ ಕೊನೆಯ ಎಚ್ಚರಿಕೆ ಗಂಟೆ ಅಂತ ಇರಾನ್ನ ಸೇನಾಧಿಕಾರಿಗಳು ಮಾತನಾಡಿದ್ದಾರೆ. ಆರೋಪ ಕೂಡ ಮಾಡ್ತಾ ಇದ್ದಾರೆ. ಇರಾನ್ ಮೇಲೆ ದಾಳಿಗೆ ಪಾಕ್ ವಾಯು ಪ್ರದೇಶವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅಮೆರಿಕ, ಇಸ್ರೇಲ್ನಿಂದ ಪಾಕ್ ವಾಯು ಪ್ರದೇಶ ಬಳಕೆಯಾಗ್ತಾ ಇದೆ. ಇರಾನ್ ಸೇನೆಯ ಹಿರಿಯ ಕಮಾಂಡರ್ನಿಂದ ಆರೋಪ ಮಾಡಲಾಗಿದೆ. ಪಾಕ್ ಇದರ ಬೆಲೆಯನ್ನ ಮುಂದಿನ ದಿನಗಳಲ್ಲಿ ತೆರಲೇಬೇಕಾಗುತ್ತದೆ. ಹೀಗಂತ ಇರಾನ್ನ ಹಿರಿಯ ಸೇನಾ ಕಮಾಂಡರ್ ಆರೋಪ ಮಾಡಿದ್ದಾರೆ. ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಎಂಬಂತೆ ಪಾಕ್ ತನ್ನ ಸೇನಾ ನೆಲೆಯನ್ನ ಬೇರೆಯವರಿಗೆ ಬಿಟ್ಟುಕೊಟ್ಟು ನಮ್ಮ ಮೇಲೆ ಇಂಡೈರೆಕ್ಟ್ ಆಗಿ ಅತಿಕ್ರಮಣ ಮಾಡಿಸಲಿಕ್ಕೆ ಮಾಡ್ತಾ ಇದೆ ಅಂತಕ್ಕಂತಹ ಬಲವಾದ ಗುರುತರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಇರಾನ್ನ ಹಿರಿಯ ಸೇನಾ ಕಮಾಂಡರ್. ಮುಂದಿನ ದಿನಗಳಲ್ಲಿ ಇರಾನ್ ಮೇಲೆ ದಾಳಿಗೆ ಪಾಕ್ ವಾಯು ಪ್ರದೇಶವನ್ನ ಬಳಕೆ ಮಾಡಲಾಗ್ತಾ ಇದೆ. ಅಮೆರಿಕ, ಇಸ್ರೇಲ್ನಿಂದ ಪಾಕ್ ವಾಯು ಪ್ರದೇಶ ಬಳಕೆಯಾಗ್ತಾ ಇದೆ. ಇರಾನ್ ಸೇನೆಯ ಹಿರಿಯ ಕಮಾಂಡರ್ನಿಂದ ಆರೋಪ ಮಾಡಿದ್ದಾರೆ. ಪಾಕ್ ಇದರ ಬೆಲೆಯನ್ನ ತರಬೇಕಾಗುತ್ತದೆ. ಇರಾನ್ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಪಾಕಿಸ್ತಾನ ನಮ್ಮ ಕ್ಷಿಪಣಿಗಳಿಂದ ಬಚಾವಾಗೋಕೆ ಸಾಧ್ಯವೇ ಇಲ್ಲ. ಪಾಕಿಸ್ತಾನ ನಮ್ಮ ಕ್ಷಿಪಣಿಗಳಿಂದ ಬಚಾವಾಗಲು ಯಾವುದೇ ಕ್ಷಣಕ್ಕೂ ಸಾಧ್ಯವಾಗಿಲ್ಲ. ಇದು ನಿಮಗೆ ಕೊನೆಯ ಎಚ್ಚರಿಕೆ ಗಂಟೆ ಅಂತ ಇರಾನ್ನ ಸೇನಾಧಿಕಾರಿಗಳು ಮಾತನಾಡಿದ್ದಾರೆ. ಆರೋಪ ಕೂಡ ಮಾಡ್ತಾ ಇದ್ದಾರೆ. ಇರಾನ್ ಮೇಲೆ ದಾಳಿಗೆ ಪಾಕ್ ವಾಯು ಪ್ರದೇಶವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅಮೆರಿಕ, ಇಸ್ರೇಲ್ನಿಂದ ಪಾಕ್ ವಾಯು ಪ್ರದೇಶ ಬಳಕೆಯಾಗ್ತಾ ಇದೆ. ಇರಾನ್ ಸೇನೆಯ ಹಿರಿಯ ಕಮಾಂಡರ್ನಿಂದ ಆರೋಪ ಮಾಡಲಾಗಿದೆ. ಪಾಕ್ ಇದರ ಬೆಲೆಯನ್ನ ಮುಂದಿನ ದಿನಗಳಲ್ಲಿ ತೆರಲೇಬೇಕಾಗುತ್ತದೆ. ಹೀಗಂತ ಇರಾನ್ನ ಹಿರಿಯ ಸೇನಾ ಕಮಾಂಡರ್ ಆರೋಪ ಮಾಡಿದ್ದಾರೆ. ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಎಂಬಂತೆ ಪಾಕ್ ತನ್ನ ಸೇನಾ ನೆಲೆಯನ್ನ ಬೇರೆಯವರಿಗೆ ಬಿಟ್ಟುಕೊಟ್ಟು ನಮ್ಮ ಮೇಲೆ ಇಂಡೈರೆಕ್ಟ್ ಆಗಿ ಅತಿಕ್ರಮಣ ಮಾಡಿಸಲಿಕ್ಕೆ ಮಾಡ್ತಾ ಇದೆ ಅಂತಕ್ಕಂತಹ ಬಲವಾದ ಗುರುತರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಇರಾನ್ನ ಹಿರಿಯ ಸೇನಾ ಕಮಾಂಡರ್. ಮುಂದಿನ ದಿನಗಳಲ್ಲಿ